ಬಿಜೆಪಿಯಿಂದ ಅಶೋಕ್ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಅಶೋಕ್ ಗೌಡ ಅವರೇ, ನಿಮ್ಮ ಸರ್ಕಾರದ ವಿರುದ್ಧ ಮಾಡಿದ್ದ 40% ಆರೋಪಕ್ಕೆ ಕಾರಣ ಏನು ಅಂದರೆ ಕೆಂಪಣ್ಣವರು ಆರೋಪ ಮಾಡಿದರು, ಗುತ್ತಿಗೆದಾರರ ಸಂಘದ ಅಧ್ಯಕ್ಷರೇ ಆರೋಪ ಮಾಡಿದರು. ಈಗ ಯಾವ ದಾಖಲೆ ಇದೆ ಅಂತ 60% ಅಂತಿದ್ದಾರೆ ನಿಮ್ಮ ಮಿತ್ರ ಪಕ್ಷದವರು. ಈ ಕಳೆದ 19 ತಿಂಗಳ ಸರ್ಕಾರ ಅನ್ನೋದು ಅವಧಿಯಲ್ಲಿ ಈಗಾಗಲೇ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು 5 ಜನ ಮಂತ್ರಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ. ನಾವು ಯಾವಾಗ ರಾಜೀನಾಮೆ ಕೊಡಬೇಕಾಗಬಹುದು ಅಂತ ಹೇಳಿ. ಯಾಕೆ ಅಂತಂದರೆ ನಾವು ಈಗಾಗಲೇ ಪ್ರಿಯಾಂಕಾ ಖರ್ಗೆ ಅವರ ಕೇಸ್ನಲ್ಲಿ ನೋಡಿದ್ದೇವೆ. ಅವರ ಹೆಸರು ನಮೂದನೆ ಆದರೂ ಸಹ ಇವರು ಯಾವುದೇ ರೀತಿ ತಲೆ ಕೆಡಿಸ್ಕೊಂಡೆ ಓಡಾಡ್ತಿರಂಗೆ, ಬಟ್ ಆದರೆ ಹೇಳಿಕೆಗಳು ಮಾತ್ರ ಹುಚ್ಚುಚ್ಚಂಗೆ ಹೇಳಿಕೆಗಳು ಕೊಡ್ತಾರೆ. ಆಮೇಲೆ ನಮ್ಮ ಲಿಕ್ಕರ್ ಸಚಿವರಾದ ತಿಮ್ಮಾಪುರ್ ಅವರು, ಪ್ರಿಯಾಂಕಾ ಖರ್ಗೆ ಅವರು, ತಿಮ್ಮಾಪುರ್ ಅವರು, ಆಮೇಲೆ ದಿನೇಶ್ ಗುಂಡೂರಾವ್ ಅವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಾನು ಬರ್ತೀನಿ ಅದಕ್ಕೆ ವಿಚಾರಕ್ಕೆ ಬರ್ತೀನಿ. ಅದಾದಮೇಲೆ ಡಿ.ಕೆ. ಶಿವಕುಮಾರ್ ಅವರು, ಅದು ಮಧು ಬಂಗಾರಪ್ಪ ಅವರು, ಇವರೆಲ್ಲ ಲಿಸ್ಟಲ್ಲಿದ್ದಾರೆ. ಯಾಕೆ ಅಂತಲೂ ಹೇಳ್ತೀನಿ. ಆಮೇಲೆ ಇದೆಲ್ಲದಕ್ಕಿಂತ ಜಾಸ್ತಿ ರಮೇಶ್ ಬಾಬು ಅವರು ಮಾತಾಡ್ತಾ ಸ್ಪೆಸಿಫಿಕ್ಕಾಗಿ ಯಾವುದು ಮಾತಾಡಿಲ್ಲ ಅಂತ ಸ್ಪೆಸಿಫಿಕ್ಕಾಗೇ ಮಾತಾಡಿದ್ರು ಕುಮಾರಸ್ವಾಮಿ ಅವರು. 60% ಆಗಲೇ ದೇವರಾಜಣ್ಣವ್ರು ಹೇಳ್ತಿದ್ದು ನಾನು ಕೇಳಿಸ್ಕೊಂಡೆ. ಅವರು ಅದನ್ನು ಜಸ್ಟ್ ಒಂದು ರೀತಿನಲ್ಲಿ ಹೇಳ್ತಾರೆ, ಆದರೆ ಸ್ಪೆಸಿಫಿಕ್ಕಾಗಿ ಹೇಳ್ತಾರೆ. ಹೌಸಿಂಗ್ ಸಚಿವರು ಏನಿದ್ದಾರೆ ಜಮೀರ್ ಅಹಮದ್ ಅವರು ಒಂದು ಮನೆ ಅಲಾಟ್ ಮಾಡಲಿಕ್ಕೆ ದುಡ್ಡು ಇಸ್ಕೊಂತಾರೆ, ಅದು ವಿಧಾನಸೌಧದಲ್ಲೇ ಸಂದಾಯ ಆಗ್ತಿದೆ ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಇದು 12,000 ಅಮೌಂಟ್ ಅನ್ನೋದನ್ನು ಹೇಳಿದ್ದಾರೆ. ಅಲ್ಲ, ಸ್ಪೆಸಿಫಿಕ್ ಆಗಿ ಹೇಳಿದ ಮೇಲೆ ಜಮೀರ್ ಅಹಮದ್ ಅವ್ರದ್ದು ಇನ್ನೂ ಅನೇಕ ಹಜ್ನ ಕಾರುಗಳಿಗೆ, ಹಜ್ ಡಿಪಾರ್ಟ್ಮೆಂಟ್ಗೆ ಸೇರಿರ್ತಕ್ಕಂಥ ಕಾರಲ್ಲಿ ಪೆಟ್ರೋಲ್ ಹಾಕ್ಸೋಕ್ಕೆ ಸ್ಕ್ಯಾಮ್ ಆಗಿದೆ ಅಂತ ಹೇಳಿ ರಿಪೋರ್ಟ್ ಆಗಿದೆ. ಅದಾದಮೇಲೆ ಹಜ್ ಸಚಿವರು ಏನಿದ್ದಾರೆ ಡಿನೋಟಿಫಿಕೇಶನ್ ಮಾಡಲಿಕ್ಕೆ, ಅಂದರೆ ಅವರು ಹೌಸಿಂಗ್ ಬೋರ್ಡ್ನಲ್ಲಿ ಡಿನೋಟಿಫಿಕೇಶನ್ ಮಾಡೋಕ್ಕೆ 219 ಕೋಟಿ ಡಿನೋಟಿಫಿಕೇಶನ್ ಆಗಿದೆ, ಅಲ್ಲಿ ಹಗರಣ ಆಗಿದೆ ಅಂತೇಳಿ ವರದಿಯಾಗಿದೆ. ಅದಾದಮೇಲೆ ನಮ್ಮ BBMPಯ ಈ ಇಲ್ಲಿಗಲ್ ಮೊಬೈಲ್ ಟವರ್ಸು ಮತ್ತು ಇಲ್ಲಿಗಲ್ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳಿಗೆ 60% ಕರಪ್ಷನ್ ಆಗ್ತಿದೆ ಅಂತ ಹೇಳಿ BBMP ಮೇಲೆ ಗುರುತರವಾದಂಥ ಆರೋಪ ಮಾಡಿದ್ದಾರೆ. ಬುಕ್ ಪರ್ಚೇಸಸ್ ಮೇಲೆ 40% ಆರೋಪ ಮಾಡಿದ್ದಾರೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ 89 ಪ್ಯಾಕೇಜಸ್ಗೆ 60% ಎಕ್ಸಸ್ ಆಗಿದೆ. ಅದರಿಂದಾಗಿ ಅದರಲ್ಲಿ ಆರೋಪ ಮಾಡಿದ್ದಾರೆ. ಹೇಳಬೇಕು ಅಂತ ಇದನ್ನೆಲ್ಲ ಕಾಯ್ದಿಟ್ಕೊಂಡಿದ್ರು. ಇಲ್ಲ, ಒಂದೇ ಒಂದು ನಿಮಿಷ ಮುಗಿಸ್ತೀನಿ. 4.25 ಕೋಟಿ ಎಕ್ಸಸ್ ಆಗಿದೆ ಎಕ್ಸ್ಪೆಂಡಿಚರು BBMPನಲ್ಲಿ. ಅದು ಏನು ಟೀ ಕಾಫಿಗಳಿಗೋಸ್ಕರ ಅಂತ ಹೇಳಿ ಆರೋಪ ಮಾಡಲಾಗಿದೆ. ಎಲೆಕ್ಟ್ರಿಸಿಟಿ ಪರ್ಚೇಸ್ ಟೆಂಡರಲ್ಲಿ 113 ಕೋಟಿ ಎಕ್ಸಸ್ ಆಗಿದೆ. ಅಂದರೆ ಇದೆಲ್ಲನೂ ಕರಪ್ಷನ್ನೇ ಅಂತ ಅಂದ್ಬಿಟ್ಟು ವರದಿ ಆಗಿರೋದು. ಅದಾದಮೇಲೆ ನೀವು ಇನ್ನು ಆರೋಗ್ಯ ಡಿಪಾರ್ಟ್ಮೆಂಟ್ ಬಗ್ಗೆ ನನ್ನ ಹತ್ರನೇ ಫೈಲ್ ಇದೆ. ಸುಮಾರು 1,800 ಕೋಟಿ ಹಗರಣ. 9 ಅದು ಯಾವುದು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸು, ಗ್ಲೌಸು, ಸಿರಿಂಜಸ್ ತೆಗೆದುಕೊಂಡಿರೋದ್ರಲ್ಲಿ ಸ್ಯಾನಿಟ್ರಿ ಪ್ಯಾಡಲ್ಲಿ ಬಿಟ್ಟಿಲ್ಲ ಇವರು. ಒಂದು ಮಹಾರಾಷ್ಟ್ರ ತಮಿಳ್ನಾಡಿನಲ್ಲಿ 29 ರೂಪಾಯಿ, ಕೇರಳದಲ್ಲಿ 32 ರೂಪಾಯಿ, ಸೇಮ್ ಐಟಮು, ಸೇಮ್ ಕಂಪನಿ. ಕರ್ನಾಟಕದಲ್ಲಿ 69 ರೂಪಾಯಿ. ನನ್ನ ಹತ್ರ ದಾಖಲೆ ಸಮೇತ ಹೇಳ್ತಾ ಇದ್ದೀನಿ. ಯಾವುದೇ ರೀತಿ ನನ್ನ ಗಾಳಿನಲ್ಲಿ ಗುಂಡು ಹೊಡಿತಾ ಇಲ್ಲ. ಇದು ಆರೋಗ್ಯ ಹೇಳಾದರೆ. ಇನ್ನು ನಿಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವಾಲಯದಲ್ಲೂ ಸೇಮ್ ಕೇಸ್ಟು. ಪೌಷ್ಟಿಕಾಂಶತೆ ತೆಗೆದುಕೊಳ್ಳೋದ್ರಲ್ಲಿ, ಮೊಟ್ಟೆ ತೆಗೆದುಕೊಳ್ಳೋದ್ರಲ್ಲಿ ಎಲ್ಲದರಲ್ಲೂ ಸೇಮ್ ನಮ್ಮ ಹತ್ರ ಅದಕ್ಕೂ ದಾಖಲೆ ಇದೆ. ಓಲಿ ಇದೆಲ್ಲ ಒಂದೊಂದು ಕಡೆಗೆ. ಇನ್ನೂ ಸ್ಪೆಸಿಫಿಕ್ ಆಗಿ ಮಾಡಿದ್ವಿ. ರವಿಕುಮಾರ್ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ, ನಮ್ಮ MLC ಆಗಿರ್ತಕ್ಕಂಥ ರವಿಕುಮಾರ್ ಅವರು ನಮ್ಮ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಯಾವ ರೀತಿ ಎಕ್ವಿಪ್ಮೆಂಟ್ ಪರ್ಚೇಸ್ ಆಗಿದೆ ಮತ್ತು ರೀಸೇಲ್ ಆಗಿದೆ ಅದ್ರ ಬಗ್ಗೆ ಡೀಟೇಲಾಗಿ ವರದಿ ಕೊಟ್ಟರು. ಸುಮಾರು 137 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ಅಂದ್ಬಿಟ್ಟು ಸ್ಪೆಸಿಫಿಕ್ ಆಗಿ ಹೇಳಿದ್ರು. ಇಷ್ಟೆಲ್ಲ ಸ್ಪೆಸಿಫಿಕ್ ಆಗಿ ಹೇಳಿದ ಮೇಲೂ ಸಹ ನೀವು ವಿರೋಧ ಪಕ್ಷದವರ ಮೇಲೆ ಒಂದೇ ಒಂದು ಕಂಪ್ಲೇಂಟ್ ಬರಲಿ, ಪಾಪ ಯಾರೋ ಒಬ್ಬ ಕಾರ್ಯಕರ್ತರು ಏನಾದರೂ ಒಂದು ಫೇಸ್ಬುಕ್ಕಲ್ಲೋ ವಾಟ್ಸಪ್ಪಲ್ಲೋ ಅಥವಾ ಎಕ್ಸಲ್ಲೋ ಏನಾದರೂ ಟ್ವೀಟ್ ಮಾಡಿದ್ರೆ ನೀವು ಇಮಿಡಿಯೇಟಾಗಿ ಹೋಗಿ ಅರೆಸ್ಟ್ ಮಾಡ್ತೀರಾ. ನಿಮ್ಮ ಸಚಿವರ ಮೇಲೆ ಗುರುತರವಾದಂಥ ಆರೋಪಗಳು, ಸಾಲು ಆರೋಪಗಳನ್ನು ಪ್ರತಿ ಬಾರಿನೂ ಸಹ ಜನ ಮಾಡ್ಕೊಂಬರ್ತಿದ್ರು ಸಹ ನಿಮ್ಮ ಸರ್ಕಾರ ಒಂದು SITನಾಗಲಿ ಲೋಕಾಯುಕ್ತಕ್ಕೆ ಒಂದು ಕಂಪ್ಲೇಂಟ್ ಕೊಡಲಿ, ಸುಮೋಟೋ ಕಂಪ್ಲೇಂಟ್ ತೆಗೆದುಕೊಳ್ತಕ್ಕಂಥ ಕೆಲಸ ಒಂದೂ ಮಾಡಿಲ್ಲ. ಬೇಕಂದ್ರೆ ನನ್ನ ಹತ್ರ ಒಂದಲ್ಲ ಹೆಲ್ತ್ ಇನ್ನು ಎಜುಕೇಶನ್ ಬಗ್ಗೆ ಬನ್ನಿ. ಒಳ್ಳೆ ಕಥೆ ಅಲ್ಲ, ಬೇಡ. ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ಗಳು ನಾವು ಲೋಕಾಯುಕ್ತ, ನೀವು ಅಧಿಕಾರದಲ್ಲಿದ್ದಾಗ ಇದೇ ಲೈವ್ ನಲ್ಲಿ ಕೂತ್ಕೊಂಡು ಹೇಳಿಲ್ವಾ? ಯಾರ ಹತ್ರ ದಾಖಲೆ ಇದೆ ತಗೊಂಡು ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡಿ, ಇಲ್ಲ ಲೋಕಾಯುಕ್ತರಿಗೆ ಕೊಡಿ. ಎರಡೂ ಸಂಸ್ಥೆಗಳ ಮೇಲೆ ನಂಬಿಕೆ ಇಲ್ಲದೆ ಹೋದ್ರೆ ಹೈಕೋರ್ಟಿಗೆ ಹೋಗಿ ಒಂದು ಕೇಸ್ ಹಾಕಿ ನೀವೇ ಕೂತ್ಕೊಂಡು ಮಾತಾಡ್ಲಿಲ್ವಾ? ನಾವು ಈಗ ನೋಡಿ. ಆದರೆ ಇವ್ರು ಮಾಡಿದ್ದೇನು, ಗಾಳಿನಲ್ಲಿ ಗುಂಡೊಡೆದ್ರು, ನಮ್ಮ ಸರ್ಕಾರಕ್ಕೆ ಇಲ್ಲದೆ ಇರತಕ್ಕಂತಹ ಅಪಮಾನಗಳನ್ನು ಮಾಡಿದ್ರು. ಇವತ್ತು ಇವ್ರಿಗೆ ಬಂದಾಗ ನಮ್ದು ಆ ಥರ ಯಾವುದೂ ಇಲ್ಲ. ಕುಮಾರಸ್ವಾಮಿ ಅವ್ರಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಒಬ್ಬ MB ಪಾಟೀಲ್ ಅಂತ ಹೇಳ್ತಾರೆ, ಅಲ್ಲಿ ಡಿಪಾರ್ಟ್ಮೆಂಟಲ್ಲಿ ಆ KIDB ಡಿಪಾರ್ಟ್ಮೆಂಟಲ್ಲಿ ಲ್ಯಾಂಡ್ ಅಲಾಟ್ಮೆಂಟ್ಗೆ ಮಿನಿಮಮ್ ಇವತ್ತು 2-3 ಕೋಟಿ ರೂಪಾಯಿ ಲಂಚ ಇಸ್ಕೊತಿದ್ದಾರೆ. 3 ಕೋಟಿ ರೂಪಾಯಿವರೆಗೂ. ಇದೇನು ಜನಗಳಿಗೆ ಗೊತ್ತಿಲ್ಲ ಅಂತನಾ? ಆಮೇಲೆ ಆಗಲೇ ದೇವರಾಜಣ್ಣವ್ರು ಹೇಳ್ತಿದ್ರು BBMPನಲ್ಲಿ 75 ರೂಪಾಯಿ ಪ್ಲಾನ್ ಸ್ಯಾಂಕ್ಷನ್ಗೆ, ಎನಿ ಕಮರ್ಷಿಯಲ್ ಬಿಲ್ಡಿಂಗ್, ಎನಿ ಅಪಾರ್ಟ್ಮೆಂಟ್
ಆಮೇಲೆ ಒಂದು ಅಪಾರ್ಟ್ಮೆಂಟ್ಗೆ ಇವತ್ತು ರೇರಾದಲ್ಲಿ 15,000 ರೂಪಾಯಿ ಲಂಚ ಎಕ್ಸ್ಟ್ರಾ. ಅದಾದಮೇಲೆ ಅದನ್ನು ಏನು ಅಂತಂದರೆ ಅದು ಒಬ್ರಿಗಾದರೆ ಮಿಕ್ಕಿದವ್ರಿಗೆ 1 ಲಕ್ಷ ರೂಪಾಯಿ ಲಂಚ ಇಸ್ಕೊಂತಿದ್ದಾರೆ. ಈ ರೀತಿ ಹೋಗ್ತಿರ್ತಕ್ಕಂತಹ ಸರ್ಕಾರ ಎಲ್ಲಿಗೆ ಹೋಗಿ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡ್ತಿದೆ ಅನ್ನೋದಕ್ಕೆ ದಾಖಲೆ ಸಮೇತ ಇದೆ. ಎಜುಕೇಷನ್ ಡಿಪಾರ್ಟ್ಮೆಂಟ್ ಸ್ಮಾರ್ಟ್ ಬೋರ್ಡ್ಗೆ ನಾನು ಹಾಕಿಸ್ತಾ ಇದ್ದೀನಿ ನನ್ನ ಶಾಲೆಯಲ್ಲಿ. ಇವತ್ತು 1.25 ಲಕ್ಷ 19 ಲಕ್ಷ ಕೊಟ್ಟಿದ್ದಾರೆ ಸ್ಮಾರ್ಟ್ ಬೋರ್ಡ್ಗೆ. ಒಂದು ಕ್ಲಾಸ್ ರೂಮ್ಗೆ 19 ಲಕ್ಷ ರೂಪಾಯಿ ಸ್ಮಾರ್ಟ್ ಬೋರ್ಡ್ಗೆ ನಾನು ಹಾಕಿಸ್ತಾ ಇದ್ದೀನಿ. 1.25 ಲಕ್ಷ ಬೀಳ್ತಾ ಇದೆ. ಅದು ಏನು ಹೈ ಎಂಡ್ ನಾನು ಹಾಕಿಸ್ತಿರ್ತಕ್ಕಂಥದ್ದು, ಲೋ ಎಂಡ್ ಅಲ್ಲ, ಅಥವಾ ಮೀಡಿಯಂ ರೇಂಜು ಅಲ್ಲ. ಆಯಿತಾ? ಈ ಥರ ಇದ್ದಾಗ 60% ಆಯಿತೋ ಅಥವಾ ಅದಕ್ಕಿಂತ ಜಾಸ್ತಿ ಆಯಿತೋ ನೀವೇ ಲೆಕ್ಕ ಹಾಕ್ಕೊಬೇಕು. ನಾವು ಹೇಳೋದಲ್ಲ, ಜನತೆಗೆ ಗೊತ್ತಿದೆ. ನಾವು ಸತ್ಯವನ್ನು ತೆರೆದಿಡ್ತಕ್ಕಂಥ ಕೆಲಸ ಗಾಳಿಯಲ್ಲಿ ಗುಂಡು ಅನ್ನಿಸ್ತಿಲ್ಲ ನೀವು ಮಾಡಿದ ಆರೋಪಗಳು ನೋಡಿ. ಇವತ್ತು ಬೇಕಂದ್ರೆ ನನ್ನ ಕಾರಿನಲ್ಲೇನೆ ಆರೋಗ್ಯ ಡಿಪಾರ್ಟ್ಮೆಂಟ್, ಎಜುಕೇಷನ್ ಡಿಪಾರ್ಟ್ಮೆಂಟ್ ದಾಖಲೆಗಳಿದೆ. ನಾನು ಬೇಕಂದ್ರೆ ಎಳೆಯಾಗಿ ಹೇಳ್ತೀನಿ. ಆದರೆ ನಾವೇನಂದ್ರೆ ಎಳೆಯಾಗಿ ಹೇಳಕ್ಕಿಂತ ಮುಂಚೆ ಇವತ್ತು ಬಾಣಂತಿಯರ ಸಾವಿನ ನೋವೇನಿದೆ ಅದ್ರ ಜೊತೆಗೆ ನಾವು ಲಿಂಕ್ ಮಾಡಿ ಎಳೆಯಾಗಿ ಹೇಳೋಣ ಅಂತ ಅಂದ್ಬಿಟ್ಟು ಕಾಯ್ತಾ ಇದ್ದೀವಿ. ಇನ್ನೊಂದು 1-2 ವಾರದಲ್ಲಿ ಡೀಟೈಲ್ ಆಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ಅಧ್ಯಕ್ಷರು, ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ. ಯಾರು ಮಾತಾಡಿದ್ದು ಜಾಸ್ತಿ ಸತ್ಯಕ್ಕೆ ಹತ್ತಿರ ಆಗಿದೆ ನೋಡಿ. ಇದರಲ್ಲಿ ಸತ್ಯಕ್ಕೆ ಹತ್ತಿರ ಅಥವಾ ಹತ್ತಿರ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಇಲ್ಲ. ಭ್ರಷ್ಟಾಚಾರ ಎಲ್ಲ ಸರ್ಕಾರಗಳ ಸಂದರ್ಭದಲ್ಲೂ, ಎಲ್ಲ ರಾಜಕಾರಣಿಗಳ ಸಂದರ್ಭದಲ್ಲೂ ಇವತ್ತು ನಾನು ಅನಿವಾರ್ಯ ಅಂತ ಹೇಳಲ್ಲ, ಒಂದು ಪೆಡಂಭೂತದ ರೂಪ ಯಾಕೆ ತಾಳ್ತಾ ಇದೆ ಅಂತಂದರೆ, ಇಡೀ ರಾಜಕಾರಣಿಗಳ ದುಡ್ಡು ಬರ್ತಾ ಇರೋದೇ ಈ ಟೆಂಡರ್ ಪ್ರಕ್ರಿಯೆಗಳಿಂದ. ಇಲ್ಲಾಂದರೆ ಇಲ್ಲಿ ರಾಜಕಾರಣ ಇಲ್ಲ, ಯಾಕಂದರೆ 25 ಕೋಟಿ ರೂಪಾಯಿ ಖರ್ಚು ಮಾಡಿ ಶಾಸಕರಾಗ್ತಾರೆ ಅಲ್ಲ? ಅಂದರೆ ಅಲ್ಲಿಂದನೇ ಶುರು ಆಗುತ್ತೆ ಇದು. ನನಗನ್ಸುತ್ತೆ ಅಜಿತ್, ಈ 40%, 60% ಈ ರೀತಿಯ ಆರೋಪಗಳನ್ನು ರಾಜಕೀಯ ಪಕ್ಷಗಳು ತಮ್ಗೆ ಬೇಕಂದಂಗೆ ಮಾಡ್ಕೊಳ್ತಾ ಹೋಗ್ಬೋದು, ತಮ್ಮ ಕಾರ್ಯಕರ್ತರನ್ನು ಖುಷಿಪಡಿಸ್ಲಿಕ್ಕೆ. ಆದರೆ ಈ ರೀತಿಯ ಆರೋಪಗಳನ್ನು ಮಾಡಿದಾಗ ದಾಖಲೆಗಳನ್ನು ಕೊಡಬೇಕು. ಈ ಆರೋಪಗಳನ್ನು ಮಾಡಿದಾಗ ನಾಳೆ ಕೋರ್ಟ್ ಆಫ್ ಲಾದಲ್ಲಿ ಇದನ್ನು ಹೋಗ್ಲಿಕ್ಕೆ ನಾವು ತಯಾರಿದ್ದೀವಿ ಅಂತಕ್ಕಂಥದ್ದನ್ನಾದರೂ ತೋರಿಸ್ಬೇಕು. ಇಲ್ಲ ಅಂದರೆ 40% ಆರೋಪಗಳನ್ನು ಕಾಂಗ್ರೆಸ್ ಮಾಡಿತ್ತು, ಈಗ ಕುಮಾರಸ್ವಾಮಿ 60%. ನನಗೊಂದು ಪ್ರಶ್ನೆ ಕೇಳಿ, ನೀವು ಎಲ್ಲ ಟೆಂಡರ್ಗಳಲ್ಲಿ 60% ಹೆಂಗೆ ಭ್ರಷ್ಟಾಚಾರ ಮಾಡಲಿಕ್ಕಾಗತ್ತೆ ಅಲ್ವಾ? ಕೆಲಸನೇ ಆಗಲ್ಲ. ಮಾಡ್ಬೋದು 100% ರಸ್ತೆಗಳನ್ನು ಮಾಡಿದವರು ಮಹಾನುಭಾವರು, ಸರ್ಕಾರಗಳು ಇವೆ, ರಾಜಕಾರಣಿಗಳು ಇವೆ, ಕಾಂಟ್ರಾಕ್ಟರ್ಗಳು ಇದ್ದಾರೆ. ಬಟ್ 60%ನಷ್ಟು ನೀವು ಭ್ರಷ್ಟಾಚಾರ ಮಾಡಿ ಯಾವುದೇ ರಸ್ತೆ, ಕಾಮಗಾರಿ, ಕಟ್ಟಡವನ್ನು ಕಟ್ಟೋಕ್ಕಾಗತ್ತಾ? ನನ್ನ ಕೇಳಿದ್ರೆ 40% ದೊಡ್ಡ ಅಮೌಂಟ್ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.